ಪ್ರಣಾಮಗಳು ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಸ್ವಾತಿಯ ಅಂತರಾಳದ ಪ್ರಣಾಮಗಳು. ಇವತ್ತು 25/5/25. ಇವತ್ತು ವಿಶೇಷ ಅಂದರೆ ನಾನಿರೋದು ಬೆಂಗಳೂರಿನ ರಾಮೋಹಳ್ಳಿ ಹತ್ರ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕೆಂಪಮ್ಮ ನಾಗಾಂಬಿಕಾ ದುರ್ಗಾ ಮಹಾಸಂಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಕೆಂಪಮ್ಮ ಅನ್ನೋ ಅಮ್ಮ ಇದ್ದಾಳೆ, 3 ಅಮ್ಮಂದಿರಿದ್ದಾರೆ ಅಲ್ಲಿ. ಸೊ ಕೆಂಪಮ್ಮ ಅನ್ನೋ ಅಮ್ಮ ಇದ್ದಾಳೆ ಅಲ್ಲಿ. ಇವತ್ತು ಕುಬೇರ ಲಕ್ಷ್ಮಿ ಹೋಮ ಇತ್ತು. ಸೊ ನನ್ನ ಸೌಭಾಗ್ಯ ಅಟೆಂಡ್ ಮಾಡೋ ಅವಕಾಶ ಸಿಕ್ತು. ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಕಾರ್ಯಕ್ರಮ, ಹೋಮ ಆಯಿತು, ಮತ್ತು ಪ್ರಸಾದ ಎಲ್ಲ ಬಂತು. ನಮಗೆಲ್ಲರಿಗೂ ಅಷ್ಟೇ ಮಹಾಲಕ್ಷ್ಮಿಯ ಕೃಪೆ ಅವಶ್ಯಕತೆ ಇದ್ದೇ ಇದೆ. ವಿದ್ಯಾಬುದ್ಧಿ ಸರಸ್ವತಿನೂ ಬೇಕು, ಲಕ್ಷ್ಮಿನೂ ಬೇಕು. ಆದರೆ ಸಾಕ್ಷಾತ್ ಲಕ್ಷ್ಮಿ ಇವತ್ತಿನದ್ರಲ್ಲಿ ನಮಗೆ ಹೇಗೆ ಕಣ್ಣಿಗೆ ಕಾಣೋ ದೇವರು ಸೂರ್ಯ ಚಂದ್ರ ಕಾಣ್ತಾರೆ, ಹಾಗೆ ಸಾಕ್ಷಾತ್ ದೇವರು ಬಂದು ನಮಗೆ ಗೋಮಾತಾ ಇದೆ, ನಾಟಿ ಹಸು. ನಾನು ಹಿಂದಿನ ವಿಡಿಯೋನಲ್ಲೂ ಹೇಳಿದ್ದೆ ನಾಟಿ ಹಸು ಬಗ್ಗೆ ಒಂದು ಸ್ವಲ್ಪ. ಸೊ ಇವತ್ತು ಅದನ್ನು ಮತ್ತೆ ನನಗೆ ಜ್ಞಾಪಕ ಬಂತು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಹೋಮಕ್ಕೆ ಹೋಗೋ ಭಾಗ್ಯ ಸಿಕ್ತು. ಎಲ್ಲರಿಗೂ ತುಂಬ ಅವಶ್ಯಕತೆ ಇದೆ. ಅದರಲ್ಲೂ ಇವತ್ತು ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಆಗ್ತಾಯಿದೆ ಅಂದರೆ ನಮಗೆ ಬೇಕೇ ಬೇಕು. ಸೊ ನಾವೆಲ್ಲರೂ ಫೈನಾನ್ಷಿಯಲ್ ಸ್ಟೇಬಲ್ ಆಗಲೇಬೇಕು ಖಂಡಿತ. ಯಾಕಂದರೆ ಅವಳು ತಾಯಿ ನಮಗೆ ಸಿಕ್ಕೇ ಸಿಗುತ್ತೆ. ಆದರೆ ನಾವು ಏನು ಮಾಡ್ತಾಯಿದ್ದೀವಿ, ಹೇಗೆ ನಡ್ಕೋತಾ ಇದ್ದೀವಿ ಅನ್ನೋದು ಮೇಲೂ ಡಿಪೆಂಡ್ ಆಗುತ್ತಲ್ವಾ. ಸೊ ನಮ್ಮ ಕರ್ಮ ಅಂತ ಅಂದ್ಬಿಟ್ಟು ನಾವು ಮತ್ತೆ ಹೇಳ್ಕೊತೀವಿ. ಸೊ ಹೋಮ ಅಟೆಂಡ್ ಮಾಡಿದೆ, ಫಲ ಸಿಕ್ಕೇ ಸಿಗುತ್ತೆ. ಮತ್ತು ನಮಗಿದ್ದೇ ಇರುತ್ತೆ ಚಾಲೆಂಜಸ್ ಅಲ್ವಾ. ಅದರಲ್ಲಿ ನನಗೆ ನಾಟಿ ಹಸುಗಳ ಬಗ್ಗೆ ಹೇಳೋ ಆಸೆ ಆಯಿತು. ಯಾಕಂದರೆ ಶೇರ್ ಮಾಡ್ಕೊಳ್ಳೋಣ ಅಂತ. ನನಗೂ ಗೊತ್ತಿರಲಿಲ್ಲ 2017ವರೆಗೂ. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ಬೆಳೆದಿರೋದ್ರಿಂದ ನಾಟಿ ಹಸು ಏನು ವ್ಯತ್ಯಾಸನೂ ಗೊತ್ತಿಲ್ಲ ನಮಗೆ. ಆದರೆ ಅದ್ರ ಬಗ್ಗೆ ತಿಳಿದಾಗ ಗೊತ್ತಾಯಿತು. ಇವತ್ತು ನಾವು ಆರೋಗ್ಯವಾಗಿರೋದಕ್ಕೆ, ಐಶ್ವರ್ಯವಂತರಾಗಿರೋದಕ್ಕೆ ಮತ್ತು ಸಂತೋಷವಾಗಿರೋದಕ್ಕೆ ಎಲ್ಲದಕ್ಕೂ ನಾಟಿ ಹಸುಗಳು ತುಂಬ ಕಾರಣ ಇದೆ. ಆದರೆ ಇವತ್ತು ಅವರು ಸಫರ್ ಆಗ್ತಾ ಇದ್ದಾರೆ. ನಾಟಿ ಹಸುಗಳಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಅಂದರೆ ಭಾರತ ಸ್ವತಂತ್ರ ಆಗೋ ಮುಂಚೆ ಹಾಗಿರಲಿಲ್ಲ, ಅದಾದಮೇಲೆ ಶುರುವಾಗಿರೋದು ಇದೆಲ್ಲ. ಸೊ ತಮ್ಮನ್ನು ತಾವು ನಿಯರ್ ಬೈ ಯಾವುದೋ ಗೋಶಾಲೆಗಾದರೂ ಜೋಡಿಸ್ಕೊಳ್ಳಿ. ಇಲ್ಲ ಅಂದರೆ ಗೋ ಪ್ರಾಡಕ್ಟ್ಸ್, ನಾಟಿ ಹಸು ಸೆಗಣಿಯಿಂದ ಸುಮಾರು ಪ್ರಾಡಕ್ಟ್ಸ್ ಮಾಡ್ತಾಯಿದ್ದಾರೆ. ದೀಪಾವಳಿನಲ್ಲಿ, ಕಾರ್ತಿಕನಲ್ಲಿ ನಾವು ಇಷ್ಟೊಂದು ದೀಪ ಹಚ್ಚುತ್ತೀವಿ. ಸೊ ಸೆಗಣಿ ದೀಪ ಹಚ್ಚೋದ್ರಿಂದ ಅಗ್ನಿಹೋತ್ರ ಹೋಮ ಅದು ಎಫೆಕ್ಟ್ ಆಗುತ್ತೆ. ಕೇಳಿರ್ತೀರ ನೀವು ಅಗ್ನಿಹೋತ್ರ ಅಂತ ಅಂದ್ಬಿಟ್ಟು. MDH ಮಸಾಲ ಅವರೆಲ್ಲ ಹಿ ವಾಸ್ 94-96ವರೆಗೂ ಬದುಕಿದ್ರು ಅವರು ಪ್ರತಿದಿನ ಮಿಸ್ ಮಾಡದೆ ಹೋಮ ಮಾಡ್ತಾಯಿದ್ರು. ಮತ್ತು ಭೋಪಾಲ್ ಗ್ಯಾಸ್ ಗೊತ್ತಾಗಲಿದ್ರು ನಿಮ್ಗೆ ಹಾಗೆ ಗೊತ್ತಾಗುತ್ತೆ. ಆ ಥರ ಸುಮಾರು ಇದೆ ವಿಷಯಗಳು. ಆದರೆ ನಾನು ಚೊಕ್ಕದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಮ್ಮ ಕರ್ತವ್ಯ ಅದು. ಅಂದರೆ ಯಾರೋ ಮಾಡ್ತಾರೆ ಅಂತಲ್ಲ, ನನ್ನ ಕುಟುಂಬ ಚೆನ್ನಾಗಿರಬೇಕು, ನಾನು ಆರೋಗ್ಯವಾಗಿರಬೇಕು, ನಾನು ಸಂತೋಷವಾಗಿರಬೇಕು ಅಂದಾಗ ಮತ್ತೆ ಇದೊಂದು ಸ್ಟೆಪ್ಪು. ಎಲ್ಲಿ ಗೋಶಾಲೆಗಳಿದೆ, ಇಲ್ಲಾಂದರೆ ಯಾರು ನಾಟಿ ಹಸು ಸಾಕ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಗೋಪಾಲ್ಸ್ ಅನ್ನೋದು ಒಂದು ಟೀಮ್ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪೂರ್ತಿ ಸೌತ್ ಇಂಡಿಯಾನಲ್ಲಿ ಮತ್ತು ಪೂರ್ತಿ ನಾರ್ತ್ ಭಾರತಗೂ ಮಾಡಬೇಕು ಅಂತ. ಸೊ ಎಲ್ಲ ವಾಲಂಟಿಯರ್ ಬೇಸಿಸ್, ಅಂದರೆ ಸ್ವಯಂ ಸೇವಕರಾಗಿ, ಸ್ವಯಂ ಪ್ರೇರಣೆಯಿಂದ. ಯಾಕಂದರೆ ಅದು ಬದುಕಿದ್ರೆ ನಾನು ಚೆನ್ನಾಗಿ ಬದುಕ್ತೀನಿ. ಮತ್ತು ಇದು ಭಗವಂತ ನಮಗೆ ಸಮುದ್ರ ಮಂಥನದಲ್ಲಿ ಬಂದಿರೋ ಅಂಥದ್ದು. ನಮಗೆಲ್ಲ ಗೊತ್ತು ಕಾಮಧೇನು, ನಂದಿನಿ ಅಂತ. ಇವತ್ತು ನಾವೆಲ್ಲ ಸ್ಟೋರಿಗಳು ಮರ್ತೋಗ್ಬಿಟ್ಟಿದ್ದೀವಿ, ಕಥೆಗಳು ಅಂತ, ಪುರಾಣಗಳು ಅಂತ. ಬಟ್ ಅದು ನಮ್ಮ ಬೇಸ್. ಅದಕ್ಕೇ ಎಷ್ಟೋ ಜನ ನೋಡಿ, ಯಾರು ತುಂಬ ಆಗರ್ಭ ಶ್ರೀಮಂತರಿದ್ದಾರೆ ಅವರೆಲ್ಲರೂ ಹಸುಗಳದ್ದು ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಸೊ ನಾವು ಆ ಕ್ಯಾಟಗರಿಗೆ ಹೋಗಬೇಕು. ನಮ್ಮ ಕೈಲಾಗಿದ್ದು ಒಂದು ಮಂತ್ಲಿ ಕಾಂಟ್ರಿಬ್ಯೂಷನ್ ಆಗಲಿ, ಇಲ್ಲ ಈ ಥರ ಪ್ರಾಡಕ್ಟ್ಸ್ ತೊಗೊಳ್ಳೋದಾಗಲಿ, ಇಲ್ಲ ಮಾಡ್ತಾ ಇರೋರಿಗೆ ಒಂದು ಸ್ಮಾಲ್ ಸಪೋರ್ಟ್ ಆಗಲಿ. ಆದರೆ ಅದು ನನ್ನ ಕರ್ತವ್ಯ ಅಂತ ನಾವು ಮಾಡಬೇಕು. ನಮ್ಮ ಮಕ್ಕಳನ್ನ ನಾವು ಹೇಗೆ ನಮ್ಮದು ಜವಾಬ್ದಾರಿ, ಹಾಗೆ ಹಸುದೂ, ನಾಟಿ ಹಸುದೂ ನಮ್ಮದೇ ಜವಾಬ್ದಾರಿ ಅನ್ನೋ ಒಂದು ಮನೋಭಾವನೆ ಬರಬೇಕು. ಸೊ ಇದು ಒಂದು ಸ್ಟೆಪ್ಪು ನಾವು ತೊಗೊಳಕ್ಕೆ ಶುರು ಮಾಡಿದ್ರೆ, ಒಂದು ಹೆಜ್ಜೆ ನಾವು ಮುಂದುವರಿಯೋಕ್ಕೆ ಶುರು ಮಾಡಿದ್ರೆ ಅದು ಕ್ರಮೇಣದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀವಲ್ವ. ಸೊ ಅದು ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ ಅಂತರಾಳದಿಂದ ಧನ್ಯವಾದಗಳು. ಮತ್ತು ಜೀವನ ತುಂಬ ರಿಯಲಿ ಲೈಫ್ ಈಸ್ ಬ್ಯೂಟಿಫುಲ್, ತುಂಬ ಸಂತೋಷವಾಗಿದೆ. ಧೈರ್ಯಂ ಸರ್ವತ್ರ ಸಾವಧಾನಂ. ಮತ್ತು ನಾವೇ ನಮ್ಮ ಜೀವನದ ಶಿಲ್ಪಕಾರಿಗಳು. ನಮಸ್ತೆ, ಪ್ರಣಾಮಗಳು.